ನಾನು ಹಿಂದಿನ ವಿಡಿಯೋದಲ್ಲಿ HDFC ಕ್ರೆಡಿಟ್ ಕಾರ್ಡನ್ನು ನೀವು ಪ್ರೀ ಅಪ್ರೂವ್ಡ್ ಆಫರ್ ಮುಖಾಂತರ ನಾವು ಹೇಗೆ ಅಪ್ಲೈ ಮಾಡೋಕ್ಕಂತ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋ ನೋಡಿಲ್ಲದಿದ್ದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಹೋಗಿ ನೋಡ್ಬೋದು. ಆದರೆ ಇವತ್ತು ನಾನು ಏನು ಮಾಡ್ತೀನಿ, ಆ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡಿದ್ದೆವಲ್ಲ ಅದು ನಮಗೆ ಬ್ಲೂ ಡಾಟ್ ಮುಖಾಂತರ ಇದು ಡೆಲಿವರ್ ಆಗಿದೆ. ಅದು ನೋಡಲಿಕ್ಕೆ ಹೇಗಿರುತ್ತೆ, ಏನೇನು ಡೀಟೇಲ್ಸ್ ಇರುತ್ತೆ ಮತ್ತು ಪಿನ್ನನ್ನು ಹೇಗೆ ಜನರೇಟ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಾವು ಯಾವ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡಿರ್ತೀವಲ್ಲ ಅದರ ಒಂದು ಬ್ರ್ಯಾಂಡಿಂಗ್ ಇರುತ್ತೆ. ಇಲ್ಲಿ ನೋಡ್ಬೋದು ಇಂಡಿಯನ್ ಆಯಿಲ್ ಅಂತೇಳಿ, ಅದರ ಜೊತೆಗೆ ಒಂದು ಡೀಟೇಲ್ಸ್ ಎಲ್ಲ ಇರುತ್ತೆ. ನಾನು ಹೈಡ್ ಮಾಡಿದ್ದೇನೆ ಅದನ್ನು. ನೋಡೋದು ಇದೊಂದು ಫ್ಯೂಲ್ ಬೇಸ್ಡ್ ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ. ಅದು ಇಂಡಿಯನ್ ಆಯಿಲ್ ಜೊತೆ ಪಾರ್ಟ್ನರ್ಶಿಪ್ ಮುಖಾಂತರ HDFC ಅವರು ನಮಗೆ ಕೊಟ್ಟಿದ್ದಾರೆ. ಈಗ ಪ್ಯಾಕೆಟ್ ಒಳಗೆ ಏನಿದೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ವೆಲ್ಕಮ್ ಲೆಟರ್ ಇರುತ್ತೆ. ಇಲ್ಲಿ ನಾನು ಡೀಟೇಲ್ಸನ್ನು ಹೈಡ್ ಮಾಡಿದ್ದೇನೆ. ಇಲ್ಲಿ ನೋಡೋದು ಅಂದರೆ ರೈಟ್ ಸೈಡ್ ಏನಿದೆ ಇಂಡಿಯನ್ ಆಯಿಲ್ HDFC ಕ್ರೆಡಿಟ್ ಕಾರ್ಡ್ ನಂಬರ್ ಇದೆ, ಮತ್ತು ಒಂದು ಕ್ರೆಡಿಟ್ ಕಾರ್ಡ್ ಲಿಮಿಟ್ ಎಷ್ಟಿದೆ ಮತ್ತು ನಂಬರ್ ಆಫ್ ಕ್ರೆಡಿಟ್ ಕಾರ್ಡ್ ಎನ್ಕ್ಲೋಸ್ಡ್ ಅಂತ ಇದೆ. ನಾನು ನೋಡ್ಬೋದು ನನಗೆ 25,000 ಕ್ರೆಡಿಟ್ ಲಿಮಿಟನ್ನು ಕೊಟ್ಟಿದ್ದಾರೆ. ಮತ್ತು ನೀವು ಇದೇ ಪೇಜ್ನಲ್ಲಿ ನೋಡ್ಬೋದು ಫ್ಯೂಲಿನ ಒಂದು ಬೆನಿಫಿಟ್ಸನ್ನು ಕೊಟ್ಟಿದ್ದಾರೆ. ಏನೇನು ಬೆನಿಫಿಟ್ಸ್ ಇದೆ ಅಂದರೆ ಫ್ಯೂಲ್ ಎಷ್ಟು ಹಾಕಿದರೆ ಎಷ್ಟು ಪರ್ಸೆಂಟೇಜ್ ನಿಮಗೆ ಸಿಗುತ್ತೆ ಅಂತ ನೋಡೋದು. ಅರ್ನ್ 5% ಆಫ್ ಸ್ಪೆಂಡ್ಸ್ ಆನ್ ಫ್ಯೂಲ್, ಅದು ಎಲ್ಲಿ ಇಂಡಿಯನ್ ಆಯಿಲ್ ಔಟ್ಲೆಟ್ಸ್ನಲ್ಲಿ ಮಾತ್ರ. ಮತ್ತು ನೀವೇನಾದರೂ ಗ್ರೋಸರಿ ಮತ್ತು ಯುಟಿಲಿಟಿ ಬಿಲ್ ಪೇಮೆಂಟ್ ಮಾಡಿದ್ರೆ ಅದ್ರ ಮೇಲೂ ಕೂಡ ಒಂದು 5% ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ ಒಂದು ಫ್ಯೂಲ್ ಪಾಯಿಂಟ್ ಸಿಗುತ್ತೆ ನಿಮಗೆ, ಮಿನಿಮಮ್ 150 ಸ್ಪೆಂಟ್ ಆಗಿರಬೇಕು. ಮತ್ತು 1% ಫ್ಯೂಲ್ ಸರ್ಚಾರ್ಜ್ ವೇವರ್ ಕೂಡ ಸಿಗುತ್ತೆ. ಅದೇ ರೀತಿಯಾಗಿ ನೀವೇನು ಮಾಡಬೇಕು, ನೀವೇನಾದರೂ ಫ್ಯೂಲ್ ಪಾಯಿಂಟ್ಸನ್ನು ನೀವು ರೆಡಿ ಮಾಡಬೇಕಂದ್ರೆ ಒಂದು ಇಂಡಿಯನ್ ಆಯಿಲ್ ಎಕ್ಸ್ಟ್ರಾ ರಿವಾರ್ಡ್ಸ್ ಪ್ರೋಗ್ರಾಮ್ನಲ್ಲಿ ನಾವು ಜಾಯ್ನ್ ಆಗಬೇಕು. ಅದನ್ನು ಹೇಗೆ ಜಾಯ್ನ್ ಮಾಡಬೇಕಂತ ನಿಮಗೆ ಮುಂದಿನ ನೋಡೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನಾನು ಈಗ ಕ್ರೆಡಿಟ್ ಕಾರ್ಡ್ ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಈ ಕ್ರೆಡಿಟ್ ಕಾರ್ಡ್ ನೋಡೋದಕ್ಕೆ ಈ ಥರ ನಿಮಗೆ ಸಿಗುತ್ತೆ. ಇಂಡಿಯನ್ ಆಯಿಲ್ ಕ್ರೆಡಿಟ್ ಕಾರ್ಡ್ ಇದು ರೂಪೇ ವೇರಿಯಂಟ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡೋದು ಇದಕ್ಕೆ NFC ಸಪೋರ್ಟ್ ಕೂಡ ಇದೆ. ಇಲ್ಲಿ ನೋಡೋದು ವೈಫೈ ಸಿಂಬಲ್ ನೀವು ನೋಡ್ತಾ ಇರ್ಬೋದು. ಅದನ್ನು ನಾವು ಹೇಗೆ ಆನ್ ಮಾಡಬೇಕಂತ ನಿಮಗೆ ಇಲ್ಲಿ ಮುಂದೆ ತಿಳಿಸ್ಕೊಡ್ತೇನೆ. ಪಿನ್ ಜನರೇಟ್ ಮಾಡಿದ ನಂತರ ನೀವು ಕ್ರೆಡಿಟ್ ಕಾರ್ಡ್ ನೋಡಿದ್ರಲ್ಲ ಈಗ ಹೇಗೆ ಕಾಣುತ್ತೆ ಅಂತ. ಇಲ್ಲಿ ನೋಡೋದು ಇಲ್ಲಿ ಒಂದು ನೋಟ್ ಅಂತ ಇದೆ. ಇಲ್ಲಿ ನೋಡ್ಬೋದು ಆಲ್ ಯುವರ್ ಅಕ್ಯುಮುಲೇಟೆಡ್ ರಿವಾರ್ಡ್ಸ್ ಪಾಯಿಂಟ್ಸ್ ವಿಲ್ ಹ್ಯಾವ್ ಅ ಲಾಂಗರ್ ವ್ಯಾಲಿಡಿಟಿ ಆಫ್ 2 years. ನಾವು 2 ವರ್ಷದ ತನಕ ಅವು ವ್ಯಾಲಿಡ್ ಆಗಿ ಇರುವಂಥದ್ದು. ಮತ್ತು ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಜನರೇಟ್ ಪಿನ್ ಇನ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಟು ಆ್ಯಕ್ಟಿವೇಟ್. ಒಂದು IVR ಮುಖಾಂತರ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಮುಖಾಂತರನೂ ಕೂಡ ಮಾಡ್ಬೋದು, ಮತ್ತು ಒಂದು ATM ಮುಖಾಂತರ ನಾವು ಮಾಡ್ಬೋದು. ನೀವು ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದರೆ ನಿಮಗೇನಾಗುತ್ತೆ, ನೀವು ಇಂಟರ್ನೆಟ್ ಬ್ಯಾಂಕಿಂಗು ಮತ್ತು ಅಥವಾ ಮೊಬೈಲ್ ಬ್ಯಾಂಕಿಂಗನ್ನು ಯಾವುದಾದ್ರೂ ಒಂದು ರಿಜಿಸ್ಟರ್ ಮಾಡೇ ಇರ್ತಾರೆ, ಅದ್ರ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಬೋದು. ನಾನು ಈಗ ಮುಂದೆ ನಿಮಗೆ ಸ್ಕ್ರೀನ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಪ್ಯಾಕ್ನಲ್ಲಿ ಮತ್ತೇನಿದೆ ನೋಡೋಣ. ವೆಲ್ಕಮ್ ಲೆಟರ್ ಆದ ನಂತರ ಇಲ್ಲಿ ನೋಡೋದು ಕಾಂಟ್ಯಾಕ್ಟ್ಲೆಸ್ ಕಾರ್ಡ್ ಇದೆ ಅಲ್ವಾ, ಅದರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡೋದು ಕಾಂಟ್ಯಾಕ್ಟ್ಲೆಸ್ನ ನಾವು ಹೇಗೆ ಆ್ಯಕ್ಟಿವೇಷನ್ ಮಾಡ್ಬೇಕಂತ. ಇಲ್ಲಿ ನೋಡಿ ನೀವು ಪಾಸ್ ಮಾಡ್ಕೊಂಡು ಇದನ್ನು ರೀಡ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ಟೋಟಲಾಗಿ 4 ಸ್ಟೆಪ್ ಇರ್ತವೆ. ಈ ರೀತಿಯಾಗಿ ನೀವು ಕಾಂಟ್ಯಾಕ್ಟ್ಲೆಸ್ ಪೇಮೆಂಟನ್ನು ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಬ್ಯಾಕ್ ಸೈಡ್ನಲ್ಲಿ ನೋಡಿದರೆ ಇಲ್ಲಿ ಅದರ ಬೆನಿಫಿಟ್ಸ್ ಏನಿದೆ ಅಂತ ಕೊಟ್ಟಿದ್ದಾರೆ. ಇದನ್ನು ಪಾಸ್ ಮಾಡಿಕೊಂಡು ನೀವು ನೋಡ್ಬೋದು. ಅದೇ ರೀತಿಯಾಗಿ ಒಂದು ಇಂಟ್ರೊಡಕ್ಷನ್ನು ಮತ್ತು ಸರ್ವಿಸ್ ಚಾರ್ಜಸ್ಸು ಏನೇನಿದಾವಲ್ಲ ಎಲ್ಲವನ್ನು ಕೊಟ್ಟಿರ್ತಾರೆ. ಆದರೆ ನಿಮಗೆ ಇನ್ನೊಂದು ಏನು ಹೇಳ್ತೇನೆ ಅಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಇದೊಂದು ನಮಗೆ ಲೈಫ್ ಟೈಮ್ ಫ್ರೀ ಅಂತ ಸಿಕ್ಕಿದೆ. ಕೆಲವೊಬ್ಬರಿಗೆ ಇದು 590 ಚಾರ್ಜಸ್ ಇರುತ್ತೆ ಇನ್ಕ್ಲೂಡಿಂಗ್ GST. ಇಲ್ಲಿ ನೋಡೋದು ಇದೊಂದು ಕಾರ್ಡ್ ಅಗ್ರಿಮೆಂಟ್ ಏನೇನಿರುತ್ತಲ್ಲ ಅದೆಲ್ಲ ಡೀಟೇಲ್ಸ್ ಇರುತ್ತೆ, ಇದೇನು ಓದೋ ಅವಶ್ಯಕತೆ ಇಲ್ಲ. ಮತ್ತು ಇದರಲ್ಲಿ ಯಾವ್ಯಾವ ಕಾರ್ಡಿಗೆ ಎಷ್ಟೆಷ್ಟು ಫೀಸ್ ಆ್ಯಂಡ್ ಚಾರ್ಜಸ್ ಇದೆ ಅಂತ ನೋಡಬೇಕು. ಮತ್ತು ಇದು ಲೈಫ್ ಟೈಮ್ ಫ್ರೀ ಆಗಬೇಕಂದ್ರೆ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದಾವೆ. ಅಂದರೆ ಒಂದು 50,000 ಅಥವಾ 60,000 ನೀವು 50,000 ಅಲ್ಲ 60,000 ನೀವು ಖರ್ಚು ಮಾಡಲೇಬೇಕು, ಅಂದರೆ ಸ್ಪೆಂಡ್ ಮಾಡಬೇಕು. ಆವಾಗ ಮಾತ್ರ ಇದು ಲೈಫ್ ಟೈಮ್ ಫ್ರೀ ಆಗಿರುವಂಥದ್ದು. ಇಲ್ಲಿ ನೋಡೋದು ಕೆಲವೊಂದಿಷ್ಟು ಇಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಎನ್ವಲ್ ಮತ್ತು ಫೀಸು, ರಿನವಲ್ ಫೀಸು. ನಿಮಗೆ ಲೈಫ್ ಟೈಮ್ ಫ್ರೀ ಸಿಕ್ಕಿದ್ರೆ ಇದೇನು ಜರೂರತ್ತಿಲ್ಲ. ಮತ್ತು ಈ ಪ್ಯಾಕ್ನಲ್ಲಿ ಮತ್ತೇನೂ ಸಿಗೋದಿಲ್ಲ. ಇದೇ ರೀತಿಯಾದ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಎಲ್ಲ ನೋಟಿಫಿಕೇಷನ್ಗಳನ್ನು ನೀವು ಆನ್ ಕೂಡ ಮಾಡ್ಕೊಬೋದು. ಈಗ ಬನ್ನಿ ಕ್ರೆಡಿಟ್ ಕಾರ್ಡ್ ಪಿನ್ನನ್ನು ನಾವು ಹೇಗೆ ಜನರೇಟ್ ಮಾಡ್ಬೇಕಂತ ಈಗ ನೆಕ್ಸ್ಟ್ ಸ್ಕ್ರೀನ್ ಮೇಲೆ ನೋಡೋಣ. ಈಗ HDFC ಬ್ಯಾಂಕ್ನಲ್ಲಿ ನೀವಂತೂ ಹೊಸದಾಗಿ ಕ್ರೆಡಿಟ್ ಕಾರ್ಡ್ ಬಂದಿದ್ದರೆ ನೀವು ಪಿನ್ನನ್ನು ಹೇಗೆ ಜನರೇಟ್ ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಮೊದಲನೇದಾಗಿ HDFC ಬ್ಯಾಂಕಿನ ಒಂದು ಆ್ಯಪನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ನಂತರ ಇಲ್ಲಿ ಮೆನು ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಪೇ ಅಂತ ಇದೆಯಲ್ಲ, ಈ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾರ್ಡ್ಸ್ ಇದೆಯಲ್ಲ ಆ ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಯಾವುದಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಒಂದು ಚೇಂಜ್ ಪಿನ್ ಅಂತ ಇದೆಯಲ್ಲ, ನೀವು ಹೊಸದಾಗಿನೂ ಹೀಗೆ ಮಾಡ್ಬೋದು. ಮತ್ತು ನಾನು ಆಲ್ರೆಡಿ ಯೂಸ್ ಮಾಡಿದ್ದೇನಲ್ಲ, ಆಲ್ರೆಡಿ ಇಟ್ಟಿದ್ರೂ ಕೂಡ ಇದೇ ಥರ ಕೇಳುತ್ತೆ. ಇಲ್ಲಿ ಚೇಂಜ್ ಪಿನ್ನನ್ನು ಕ್ಲಿಕ್ ಮಾಡಿ. ಚೇಂಜ್ ಪಿನ್ನನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ 4 ಅಂಕಿಯ ಕ್ರೆಡಿಟ್ ಕಾರ್ಡ್ ಪಿನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿನ್ನನ್ನು ಎಂಟರ್ ಮಾಡಿ ಮತ್ತು ರೀಎಂಟರ್ ಮಾಡಬೇಕು. ರೀಎಂಟರ್ ಮಾಡಿದ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನು ಹಾಕಿದ ಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀರೋ ಯುವರ್ ಓಲ್ಡ್ ಪಿನ್ ಏನಾದರೂ ಇದ್ದರೆ ಡಿಆಕ್ಟಿವೇಟ್ ಕೂಡ ಆಗುತ್ತೆ. ಇದು ಇನ್ಸ್ಟೆಂಟಾಗಿ ನಿಮ್ಮ ಪಿನ್ ಚೇಂಜ್ ಆಗುವಂಥದ್ದು. ಈಗ ಇದು HDFC ಬ್ಯಾಂಕ್ ಅಕೌಂಟ್ ಇದ್ದರೆ ಈ ರೀತಿಯಾಗಿ ಮಾಡ್ಬೋದು. ನಿಮ್ಮ ಹತ್ರ ಬರೀ HDFC ಕಾರ್ಡ್ ಅಷ್ಟೇ ಇದ್ದರೆ ಯಾವ ರೀತಿಯಾಗಿ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡೋದು, ನಿಮಗೆ ಒಂದು HDFCದವರು ಒಂದು HDFC ಕಾರ್ಡ್ ಅಂತ ಒಂದು ವೆಬ್ಸೈಟನ್ನು ಕೊಟ್ಟಿದ್ದಾರೆ ಸಪ್ರೇಟಾಗಿ. ನೀವು ಆನ್ಲೈನ್ ಮುಖಾಂತರ ನೆಟ್ ಬ್ಯಾಂಕಿಂಗ್ ಕೂಡ ಮಾಡ್ಬೋದು. ನಂತರ ಅದನ್ನ ತೋರಿಸ್ಕೊಳಕ್ಕಾಗಲ್ಲ, ಯಾಕಂದರೆ ನನ್ನದು HDFC ಬ್ಯಾಂಕ್ ಅಕೌಂಟ್ ಇದೆ. ಮುಂದಿನ ದಿನಗಳಲ್ಲಿ ನಮಗೆ ಅದು ಯಾರಿಗಾದರೂ ಆ ಥರ ಸಿಕ್ಕಿದ್ರೆ ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ಈಗ ಮೈ ಕಾರ್ಡ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನಾಗುತ್ತೆ, ನೀವು ಇದನ್ನು ನಿಮ್ಮ ಕಡೆ ಕ್ರೆಡಿಟ್ ಕಾರ್ಡ್ ಮಾತ್ರ ಇದ್ದರೂ ಕೂಡ ಇದನ್ನ ಈ ರೀತಿಯಾಗಿ ಮಾಡ್ಕೋಬೋದು. ಕ್ರೆಡಿಟ್ ಕಾರ್ಡಿನ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. OTPಯನ್ನು ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇಲ್ಲಿ ಯಾವ್ಯಾವ ಕ್ರೆಡಿಟ್ ಕಾರ್ಡ್ಗಳು ಇರುತ್ತಲ್ಲೋ ಅವೆಲ್ಲ ಶೋ ಆಗುತ್ತೆ. ನನ್ನ ಕಡೆ ಇಂಡಿಯನ್ ಆಯಿಲ್ ಮತ್ತು ಟಾಟಾ ನ್ಯೂ ಪ್ಲಸ್ ಇದೆ. ಟಾಟಾ ನ್ಯೂ ಪ್ಲಸ್ಸನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಾಗಿ ಇಲ್ಲಿ ಕ್ರೆಡಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇನೋ ಸೆಲೆಕ್ಟ್ ಇಲ್ಲಾಗಿದ್ದರೆ ಆ್ಯಡ್ ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಕೂಡ ನೀವು ಲಾಸ್ಟ್ 4 ಡಿಜಿಟನ್ನು ಹಾಕಿ ಇಲ್ಲಿ ಆ್ಯಡ್ ಕೂಡ ಮಾಡ್ಕೋಬೋದು. ನಾನು ಆಲ್ರೆಡಿ ಇಲ್ಲಿ ಫೆಚ್ ಆಗಿದೆ. ಈಗ ನಾವು ಇಲ್ಲಿಂದ ಕೂಡ ನೀವು ಇಲ್ಲಿ ನೋಡಿ ಕ್ರೆಡಿಟ್ ಕಾರ್ಡ್ ಮತ್ತು ನಿಮ್ಮ ಕಡೆ ಏನಾದರೂ ಡೆಬಿಟ್ ಕಾರ್ಡು ಅವೆಲ್ಲ ಇದ್ದರೆ ಅವು ಕೂಡ ಶೋ ಆಗ್ತವೆ. ನಿಮ್ಮ ಕಡೆ ಕ್ರೆಡಿಟ್ ಕಾರ್ಡ್ ಮಾತ್ರ ಇದ್ದರೆ ಕ್ರೆಡಿಟ್ ಕಾರ್ಡ್ ಅಷ್ಟೇ ಶೋ ಆಗುತ್ತೆ. ಈಗ ರುಪೇ ಕಾರ್ಡ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಎರಡು ರುಪೇನೇ ಇದ್ದಾವೆ. ಇಂಡಿಯನ್ ಆಯಿಲ್ ಮೇಲೆ ಕ್ಲಿಕ್ ಮಾಡ್ತೇನೆ ನಾನು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅವೈಲೇಬಲ್ ಲಿಮಿಟು, ರಿವಾರ್ಡ್ ಪಾಯಿಂಟ್ಸ್ ಏನು, ಮತ್ತು ಇದನ್ನು ಒಂದು ಆ್ಯಪ್ ರೀತಿಯಾಗಿ ನೀವು ಆ್ಯಡ್ ಕೂಡ ಮಾಡ್ಕೋಬೋದು ನಿಮ್ಮ ಹೋಮ್ ಸ್ಕ್ರೀನ್ನಲ್ಲಿ. ಮೊದಲೇದಾಗಿ ನೋಡ್ಬೋದು, ಇಲ್ಲಿ ಕಾರ್ಡ್ ಕಂಟ್ರೋಲ್ಸು ಇದು ಎಲ್ಲವನ್ನು ಮಾಡ್ಬೋದು. ಇಲ್ಲಿ ನೋಡ್ಬೋದು ಸರ್ವಿಸಸ್ಸು, ಇಲ್ಲಿ ಸೆಟ್ ಪಿನ್ ಅಂತ ಇದೆಯಲ್ಲ, ಇಲ್ಲಿ ಸೆಟ್ ಪಿನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಒಂದು 4 ಡಿಜಿಟ್ ನ್ಯೂ ಪಿನ್ ಹಾಕಬೇಕು. ಮತ್ತು ಎಕ್ಸ್ಪೈರ್ ಡೇಟು ಮತ್ತು CVV ಎಲ್ಲವೂ ಕೂಡ ಹಾಕಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಬಂದ ನಂತರ ನಿಮ್ಮ ಪಿನ್ ಸೆಟ್ ಆಗುವಂಥದ್ದು. ಮತ್ತು ಇದೇ ರೀತಿಯಾಗಿ ಒಂದು ರುಪೇ ಕಾರ್ಡನ್ನು ನೀವು ಆ್ಯಡ್ ಮಾಡ್ಬೋದು. ಗೂಗಲ್ ಪೇ, UPI ಅಂದರೆ ರುಪೇ ವೇರಿಯಂಟ್ ಇದ್ದರೆ ಮಾತ್ರ ನೀವು ಅದನ್ನ ಯೂಸ್ ಮಾಡಿಕೊಂಡು ಮರ್ಚೆಂಟ್ಗಳಿಗೆ ಅದನ್ನು ಪೇಮೆಂಟ್ ಮಾಡ್ಬೋದು. ಅದು ಯಾವ ರೀತಿಯಾಗಿ ಅಂತ ನಿಮಗೆ ವಿಡಿಯೋ ಮಾಡಿದ್ದೇನೆ ನಾನು ಆಲ್ರೆಡಿ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಕೋಬೋದು. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.